ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯ. ನಾನೇ ಒಳ್ಳೆಯ ಕುರುಬನು. ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಯೋಹಾನನು ಈ ಸುವಾರ್ತೆಯನ್ನು ಬರೆಯುವಾಗ ಯೇಸುವಿನ ಕೆಲವು ಅದ್ಭುತಗಳನ್ನು ಮಾತ್ರ ಇದರಲ್ಲಿ ಬರೀತಾರೆ. ಮತ್ತಾಯ, ಮಾರ್ಕ, ಲೂಕ ಬರೆದ ಹಾಗೆ ಯೇಸು ಮಾಡಿದಂತಹ ಅನೇಕ ಅದ್ಭುತಗಳನ್ನು ಇದರಲ್ಲಿ ರೆಕಾರ್ಡ್ ಮಾಡಲ್ಲ. ಕೆಲವೇ ಸೆಲೆಕ್ಟೆಡ್ ಆದಂತಹ ಅದ್ಭುತಗಳನ್ನು ಬರೀತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಬಹಳ ಪ್ರಾಮುಖ್ಯ ಈ ಸುವಾರ್ತೆಯಲ್ಲಿ ಅಂದರೆ ಯೇಸು ಹೇಳಿದಂತಹ ಕೆಲವು ಮಾತುಗಳು. ನಾನೇ ಒಳ್ಳೆ ಕುರುಬ, ನಾನೇ ಬಾಗಿಲು, ನಾನೇ ಪುನರುತ್ಥಾನವು ಜೀವವು, ನಾನೇ ಲೋಕಕ್ಕೆ ಬೆಳಕು, ನಾನೇ ಜೀವ ಕೊಡೋ ರೊಟ್ಟಿ. ಈ ರೀತಿ ಯೇಸುವಿನ ನಾನೇ ಎಂಬ ಒಂದು ಮಾತುಗಳನ್ನು ಹೇಳೋದನ್ನು ನೋಡಬಹುದು. ಇಲ್ಲಿ ಯೇಸು ಹೇಳ್ತಾ ಇರುವಂಥ ಒಂದು ಮಾತು, ನಾನೇ ಒಳ್ಳೆ ಕುರುಬನು. ಈ ನಾನೇ ಅಂತ ದೀರ್ಘ ಕೊಟ್ಟಿದ್ದಾರೆ. ನಾನು ಒಳ್ಳೆ ಕುರುಬನು ಅಂತ ಹೇಳಿದ್ರೆ ನಾನು ಕುರುಬನು, ಅದೇ ರೀತಿಯಲ್ಲಿ ಬೇರೆಯವರು ಇರ್ತಾರೆ. ಆದರೆ ನಾನೇ ಅಂದರೆ ಐ ಆಮ್ ದ ಓನ್ಲಿ ಒನ್ ಅಂತ. ನಾನೇ ಒಳ್ಳೆ ಕುರುಬನು. ಅದರ ಅರ್ಥ ಬೇರೆ ಕುರುಬಗಳಿದ್ದಾರೆ, ಆದರೆ ಆ ಕುರುಬರು ಒಳ್ಳೆ ಕುರುಬ ಅಲ್ಲ. ಹಾಗಾದರೆ ಒಳ್ಳೆ ಕುರುಬ ಮತ್ತು ಕೆಟ್ಟ ಕುರುಬ ಹೇಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ? ಒಳ್ಳೆ ಕುರುಬ ಅನ್ನೋನು, ಕೆಟ್ಟ ಕುರುಬ ಅನ್ನೋನು ಹೇಗೆ ನಾವು ತಿಳ್ಕೋಬಹುದು? ಕೆಟ್ಟ ಕುರುಬ ಅಂದರೆ ಅವನೊಬ್ಬ ಹೆಸರಿಗೆ ಕುರುಬ ಆಗಿರ್ತಾನೆ, ಆದರೆ ಕುರಿಗಳ ಯೋಗಕ್ಷೇಮವನ್ನು ನೋಡೋದಿಲ್ಲ. ಕುರಿಗಳು ಚೆನ್ನಾಗಿರಬೇಕು ಅಂತ ಬಯಸಲ್ಲ. ಕುರಿಗಳ ಒಂದು ಇಷ್ಟವನ್ನು ಮಾಡೋದಕ್ಕೆ ಬಯಸಲ್ಲ, ಅಥವಾ ಕುರಿಗಳನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ, ಅದರ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಲ್ಲ. ಸುಮ್ಮನೆ ಹೆಸರಿಗೆ ಕುರುಬನಾಗಿ ಅವನಿರ್ತಾನೆ. ಆದರೆ ಒಳ್ಳೆ ಕುರುಬ ಅಂತ ಹೇಳಿದ್ರೆ ಅವನು ಕುರಿಗಳ ಯೋಗಕ್ಷೇಮವನ್ನು ಬಯಸ್ತಾನೆ. ಅದಕ್ಕೆ ಕಾಲ ಕಾಲಕ್ಕೆ ಆಹಾರವನ್ನು, ಕಾಲ ಕಾಲಕ್ಕೆ ನೀರು, ಅದರ ರೆಸ್ಟು ಏನು ಬೇಕೋ ಎಲ್ಲವನ್ನು ಮಾಡಿಕೊಡ್ತಾನೆ. ಮಾತ್ರವಲ್ಲ, ಯೇಸು ಇಲ್ಲಿ ಹೇಳ್ತಾ ಇರುವಂತಹ ಒಂದು ಮಾತು 10ನೇ ಅಧ್ಯಾಯದಿಂದ ಬರಬೇಕಾದ್ರೆ ಕುರುಬ ಮತ್ತು ಕುರಿಗಳ ಮಧ್ಯೆ ಇರುವಂಥ ಸಂಬಂಧದ ಬಗ್ಗೆ ಮಾತನಾಡುತ್ತಾ ಬಂದು ಯೇಸು ಹೇಳ್ತಾನೆ, ಇಲ್ಲಿ ನಿಜವಾದ ಕುರುಬ ಯಾರು, ಇಲ್ಲಿ ಒಳ್ಳೆಯ ಕುರುಬ ಯಾರು? ಕುರಿಗಳು ಮತ್ತು ಕುರುಬನ ಆ ರೀತಿಗಿಂತ ಈ ಲೋಕದ ವ್ಯಕ್ತಿಗಳನ್ನೆಲ್ಲ ಕುರಿಗಳಾಗಿ ಕನ್ಸಿಡರ್ ಮಾಡಿ ಯೇಸು ಹೇಳ್ತಾರೆ, ನಾನೇ ಒಳ್ಳೆ ಕುರುಬನು. ಈ ಒಳ್ಳೆ ಕುರುಬ ಏನು ಮಾಡ್ತಾನೆ? ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡ್ತಾನೆ. ಒಬ್ಬ ಕುರುಬ ಕುರಿಗಳನ್ನು ಕಾಯ್ತಾ ಇರುವಾಗ ಯಾವುದಾದ್ರೂ ಒಂದು ಪ್ರಾಣಿ ಬಂದರೆ ಅಥವಾ ಕ್ರೂರ ಪ್ರಾಣಿ ಬಂದು ಕುರಿಯನ್ನು ಹಿಡ್ಕೊಂಡ್ರೆ ಅದರ ಜೀವದ ಹಂಗನ್ನು ತೊರೆದು ಅದನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ನಾವು ದಾವೀದನ ಆ ಕುರಿತಾಗಿ ಕಲಿಯಬೇಕಾದ್ರೆ ದಾವೀದನ ಹೇಳುವಂಥ ಒಂದು ಮಾತಿದೆ, ಒಂದು ಸಾರಿ ಸಿಂಹ, ಇನ್ನೊಂದು ಸಾರಿ ಕರಡಿ ಬಂದು ನನ್ನ ಕುರಿಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಬಂದಾಗ ಅವುಗಳನ್ನು ಒಡೆದು ಅಥವಾ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಆ ಕುರಿಯನ್ನು ರಕ್ಷಿಸಿದಂತಹ ದಾವೀದನ ಅನುಭವವನ್ನು ದಾವೀದನು ಸೌಲನ ಮುಂದೆ ಹೇಳುವುದನ್ನು ನಾವು ನೋಡಬಹುದು. ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನಾನು ಪ್ರಾಣವನ್ನು ಕೊಡ್ತೇನೆ. ಆದರೆ ಕೂಲಿಯಾಳು, 12ನೇ ವಾಕ್ಯದಲ್ಲಿ ಓದ್ತೇವೆ, ಕೂಲಿಯಾಳು ಏನು ಮಾಡ್ತಾನೆ? ಅವನು ಕುರುಬನು, ಕುರಿಗಳ ಒಡೆಯನೂ ಆಗಿರದೆ ತೋಳ ಬರುವಂತಹ ಸಮಯದಲ್ಲಿ ಆ ಕುರಿಗಳನ್ನು ಬಿಟ್ಟು ಓಡಿ ಹೋಗ್ತಾನೆ. ಅವನಿಗೇನು ಕುರಿ ನಷ್ಟವಾದರೆ ಅವನಿಗೆ ತೊಂದರೆ ಇಲ್ಲ, ಯಾಕೆಂದರೆ ಅವನು ಯಜಮಾನ ಅಲ್ಲ, ಅವನು ಕೂಲಿಯಾಳು. ಕುರುಬನು ಎಂಬುದಾಗಿ ಕರೆಯಲ್ಪಟ್ಟು ಮುಂದೆ ಹೋಗ್ತಾ ಇದ್ದಾನೆ. ಅವನು ಕೂಲಿಯಾಳಾಗಿದ್ದಾನೆ, ಅವನು ಒಡೆಯನಲ್ಲ, ಅವನು ಯಜಮಾನನಲ್ಲ. ಯೇಸು ಹೇಳ್ತಾ ಇದ್ದಾರೆ, ನಾನು ಯಜಮಾನನು, ನಾನು ಪ್ರಾಣ ಕೊಡುವವನು. ನಿಜವಾದಂತಹ ಕುರುಬ ಏನು ಮಾಡ್ತಾನೆ? ಅವನು ತನ್ನ ಪ್ರಾಣ ಕೊಡೋಕೆ ರೆಡಿ ಇರ್ತಾನೆ. ಈ ಬೆಳಗಿನ ಸಮಯದಲ್ಲಿ ನನಗಾಗಿ, ನಿಮಗಾಗಿ ಒಬ್ಬ ಒಳ್ಳೆ ಕುರುಬ ಇದ್ದಾನೆ. ನಮ್ಮ ಕಷ್ಟದಲ್ಲಿ, ನಮ್ಮ ವೇದನೆಯಲ್ಲಿ, ನಮ್ಮ ನಿರಾಶೆಯಲ್ಲಿ ನಮ್ಮ ಸಂಗಡ ಇದ್ದು ನಮ್ಮನ್ನು ರಕ್ಷಿಸಿದಂಥ ಒಬ್ಬ ದೇವರಿದ್ದಾನೆ. ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದು ಮಾತ್ರವಲ್ಲ, ಈಗಲೂ ನಮ್ಮ ಸಂಗಡ ಇದ್ದು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಆಶೀರ್ವಾದಕರವಾಗಿ ರೀತಿಯಲ್ಲಿ ನಡೆಸ್ತಾ ಇರುವಂತಹ ಒಬ್ಬ ಸರ್ವಶಕ್ತನಾದ ದೇವರು. ದಾವೀದನು 23ನೇ ಕೀರ್ತನೆ ಹೇಳ್ತಾನೆ, ಯೆಹೋವನು ನನಗೆ ಕುರುಬನು,
ಕೊರತೆ ಪಡೆನು. ನಮ್ಮ ಜೀವಿತದಲ್ಲಿ ಒಳ್ಳೆ ಕುರುಬನಾಗಿ ನಮ್ಮ ಸಂಗಡ ಇದ್ದು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ನನಗೆ ಕುರುಬನಾಗಿದ್ದಾನೆ, ಆತ ನನ್ನ ಸಂಗಡ ಇದ್ದಾನೆ. ನನಗೆ ಕೊರತೆ ಬರೋದಿಲ್ಲ. ಯಾಕೆ ಕೊರತೆ ಬರೋದಿಲ್ಲ? ನನ್ನ ಕುರುಬ ಅವನು ಸಾಧಾರಣ ಕೂಲಿಯಾಳಾದಂಥ ಕುರುಬ ಅಲ್ಲ, ಸುಮ್ಮನೆ ಹೆಸರಿಗೆ ಕುರುಬ ಅಲ್ಲ, ಅವನು ನಿಜವಾದಂತಹ ಕುರುಬ, ಒಳ್ಳೆಯ ಕುರುಬನಾಗಿ ನನ್ನ ಸಂಗಡ ಇದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ದೇವರು ನಿನ್ನ ಸಂಗಡ ಒಬ್ಬ ಕುರುಬನಾಗಿದ್ದುಕೊಂಡು ನಿನ್ನನ್ನು ನಡೆಸುವುದಕ್ಕೆ, ನಿನ್ನನ್ನು ಧೈರ್ಯಪಡಿಸುವುದಕ್ಕೆ, ನಿನ್ನನ್ನು ಬಲಪಡಿಸುವುದಕ್ಕೆ, ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿ ನಿನ್ನ ಸಂಗಡ ನಿಂತಿರುವುದರಿಂದ ನೀನು ಭಯಪಡಬೇಕಾದ ಅವಶ್ಯವಿಲ್ಲ, ನೀನು ನಿರಾಶೆ ಪಡಬೇಕಾದ ಅವಶ್ಯವಿಲ್ಲ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಪ್ರಾಣ ಕೊಡುವೆನು ಅಂತ ಹೇಳಿದಂತಹ ಯೇಸು ಪ್ರಾಣವನ್ನು ಕೊಟ್ಟನು. ಮಾತ್ರವಲ್ಲ, ಇಂದಿಗೂ ನನ್ನನ್ನು ನಿಮ್ಮನ್ನು ನಡೆಸ್ತಾ ಇದ್ದಾನೆ. ನಮ್ಮನ್ನು ಪಾಪದಿಂದ, ಶಾಪದಿಂದ, ಸೈತಾನನ ಗುಲಾಮತನದಿಂದ ಬಿಡಿಸುವುದಕ್ಕಾಗಿ ಯೇಸು ಪ್ರಾಣ ಕೊಟ್ಟದ್ದು ಮಾತ್ರವಲ್ಲ, ಈಗಲೂ ನನ್ನನ್ನು ನಿಮ್ಮನ್ನು ಅದ್ಭುತಕರವಾಗಿ ನಡೆಸ್ತಾ ಇದ್ದಾನೆ. ಆ ದೇವರ ಕೃಪೆಯಲ್ಲಿ ಆಶ್ರಯಿಸೋಣ, ದೇವರ ಚಿತ್ತಕ್ಕೆ ವಿಧೇಯರಾಗೋಣ, ದೇವರ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ಮಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತವನ್ನು ಮಾಡಪ್ಪ. ಕುರುಬನಾಗಿ ನಮ್ಮನ್ನು ಕಾಯುತ್ತಾ ನಮಗೆ ಬೇಕಾದೆಲ್ಲವನ್ನು ಮಾಡುತ್ತಾ ಸಹಾಯ ಮಾಡಿ ನಡೆಸ್ತಾ ಇರುವಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.